ಈ ನಮ್ಮ ಹೆಮ್ಮೆಯ ಕನ್ನಡತಿ ತಮನ್ನಾ ಭಾಟಿಯಾರವರು ಹುಟ್ಟಿ ಬೆಳೆದದ್ದೆಲ್ಲ ಮಂಡ್ಯದ KM ದೊಡ್ಡಿಯಲ್ಲಿ. ನಗದ್ ನೋಡ್ರಿ, ನಾನೇನ್ ತಮಾಷೆ ಮಾಡ್ತಾ ಇದ್ದೀನ. ಈಗಲೂ KM ದೊಡ್ಡಿಯಲ್ಲಿ ಅವರ ಅಜ್ಜಿ ಮನೆ ಹಾಗೇನೆ ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಒಂದ್ ಸ್ವಲ್ಪ ಜನರೇಟರ್ ನಾಲೆಡ್ಜ್ ಕಡಿಮೆ ಅನ್ಸುತ್ತೆ. ತಮನ್ನಾ ಭಾಟಿಯಾರವರು ಹುಟ್ಟಿ ಬೆಳೆದದ್ದೆಲ್ಲ KM ದೊಡ್ಡಿಯಲ್ಲಿ. ಮೈಸೂರಿನ ಮರಿಮಲ್ಲಪ್ಪ PU ಕಾಲೇಜ್ನಲ್ಲಿ PUCಯನ್ನು ಮುಗಿಸ್ತಾರೆ. ಕನಕಪುರಕ್ಕೆ ಬಂದು ಕನ್ನಡದಲ್ಲಿ MBBS ಮಾಡಿ ನಂತರ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಕನ್ನಡ ನಶಿಸಿ ಹೋಗುತ್ತಿರುವಂತಹ ಸಮಯದಲ್ಲಿ ಕನ್ನಡದಲ್ಲೇ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕನ್ನಡ ಬೆಂಗಳೂರಿನಲ್ಲಿ ಮತ್ತೆ ಚಿಗುರೊಡೆಯುವಂತೆ ಮಾಡ್ತಾರೆ. ಈ ರೀತಿಯಾಗಿ ಅದ್ಭುತವಾಗಿ ಸಾಧನೆಯನ್ನ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡತಿಯಾಗಿರುವಂತಹ ತಮನ್ನಾ ಭಾಟಿಯಾರವರು ಅದೊಂದು ದಿನ ಕತ್ರಿಗುಪ್ಪೆಯ ಬ್ರಹ್ಮ ಸ್ವರೂಪಿಯಾಗಿರುವಂತಹ ಮ್ಯೂಸಿಕ್ ಮಾಂತ್ರಿಕನ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಆ ಮ್ಯೂಸಿಕ್ ಮಾಂತ್ರಿಕ ಕನ್ನಡ ಚಿತ್ರರಂಗದಲ್ಲಿ ಅವಕಾಶವನ್ನ ಕೊಡಿಸಿದ ನಂತರ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಯಾವ ಮಟ್ಟದಲ್ಲಿ ಬೆಳೆಯುತ್ತೆ ಅಂತಂದ್ರೆ ಬೆಂಗಳೂರಿನ ಸೀಗೆಹಳ್ಳಿಯಿಂದ ಹಿಡಿದು ಸಿಂಗಾಪುರ್ ತನಕ ಕನ್ನಡ ಬೆಳ್ಕೊಂಡು ಹೊರಟೋಗ್ಬಿಡುತ್ತೆ. ಈ ರೀತಿಯಾಗಿ ಕನ್ನಡಿಗರಿಗೆ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂತಹ ಕೊಡುಗೆಗಳನ್ನು ನೀಡಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡತಿಯಾಗಿರುವಂತಹ ಇಂತಹ ತಮನ್ನಾ ಭಾಟಿಯಾರವರನ್ನ ನಾವು ಚಲಾಯಿಸುವಂತಹ, ನಾವು ಓಡಿಸುವಂತಹ ಬೈಕ್ಗಳ ಮೇಲೆ, ಕಾರುಗಳ ಮೇಲೆ, ಬಸ್ಗಳ ಮೇಲೆ, ಸರ್ಕಾರಿ ಬಸ್ಗಳ ಮೇಲೆಲ್ಲ ಅವರ ಫೋಟೋಗಳನ್ನ, ಅವರ ಸ್ಟಿಕ್ಕರ್ಗಳನ್ನೆಲ್ಲ ಹಾಕ್ಬೇಕು. ಈ ರೀತಿಯಾಗಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರುವಂತಹ ತಮನ್ನಾರವರನ್ನ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯನ್ನ ಮಾಡಿದ್ದಾರೆ. ತುಂಬಾ ಖುಷಿ ಪಡುವಂತಹ ವಿಷಯ. ಎಲ್ಲರೂ ಹೆಮ್ಮೆಯನ್ನ ಪಡಬೇಕಾಗಿರುವಂತಹದ್ದು. ತುಂಬಾ ಖುಷಿಯನ್ನ ಪಟ್ಟು ಹೆಮ್ಮೆಯಿಂದ ನಮ್ಮ ಕನ್ನಡತಿಯ ಬಗ್ಗೆ ನೀವೆಲ್ಲ ಮೆಚ್ಚುಗೆಯ ಮಾತುಗಳನ್ನ ಆಡಬೇಕು. ಮತ್ತಿನ್ನೇನ್ರಿ, ಇಲ್ಲಿ ತಮನ್ನನ ತಪ್ಪುರೆ ತಾಪ್ಸಿನ ಅಥವಾ ತಿಮ್ಮಕ್ಕನ್ನ ಅಥವಾ ಮಾಯಕ್ಕನ್ನ ಬೊಮ್ಮಕ್ಕನ್ನ ಯಾರನ್ನಾರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ಳಿ. ಮೊದಲು ನೀವುಗಳು ಆ ಮೈಸೂರು ಸ್ಯಾಂಡಲ್ ಸೋಪಿನ ಅಥವಾ ಆ ಪ್ರಾಡಕ್ಟ್ಸ್ಗಳನ್ನ ಕ್ವಾಲಿಟಿನ ಮೇಂಟೈನ್ ಮಾಡೋದನ್ನ ಕಲೀರಿ. ಮೊದಲು ಯಾವ ರೀತಿಯಾಗಿ ಬರ್ತಿತ್ತು, ಈಗ ಯಾವ ರೀತಿಯಾಗಿ ಬರ್ತಾ ಇದೆ. ಆ ಮೈಸೂರು ಸ್ಯಾಂಡಲ್ ಘಮ ಅನ್ನೋದು ಈಗ ನೋಡಿದೀರಾ ಯಾವ ರೀತಿಯಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು. ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳ ಅವಶ್ಯಕತೆ ಇಲ್ಲ. ಮೈಸೂರು ಎಂಬುವಂತಹ ಹೆಸರೇ ಸಾಕು. ಅದೇ ಒಂದು ದೊಡ್ಡದಾದಂತಹ ಬ್ರ್ಯಾಂಡ್ ಇದ್ದ ಹಾಗೆ. ಇಲ್ಲಿ ತಮನ್ನಾರವರನ್ನ ಯಾರು ವಿರೋಧವನ್ನ ಮಾಡ್ತಾ ಇಲ್ಲ. ನೀವುಗಳು ಈ ಸರ್ಕಾರ ಏನು ಕೆಲಸವನ್ನ ಮಾಡಿದೆ, ಇದೇ ರೀತಿಯಾದಂತಹ ಕೆಲಸವನ್ನ ಏನಾದ್ರೂ ಬಿಜೆಪಿ ಸರ್ಕಾರ ಮಾಡಿದ್ದಿದ್ರೆ ಉರುಳಾಡಿ ಬರ್ಲಾಡಿ ಬಿದ್ದು ಎದ್ದು ಎಲ್ಲ ಹೋರಾಟಗಳನ್ನ ಮಾಡ್ಬಿಡ್ತಾ ಇದ್ರಲ್ಲ, ಬಣ್ಣಗಳೆಲ್ಲ ಬಂದ್ಬಿಡ್ತಾ ಇದ್ದು. ಈಗ ಬರೋದಿಲ್ಲ ಅಲ್ವಾ? ಈಗೇನಾದ್ರು ಪ್ರಶ್ನೆನ ಮಾಡ್ಬಿಟ್ರೆ ಅಯ್ಯೋ ಅಂತ ಮಾತನಾಡೋಂಥವರೇ ಜಾಸ್ತಿ. ನಾನು ನೋಡ್ತಾ ಇದ್ದೀನಿ ತಮನ್ನಾರವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದ ನಂತರ ಯಾರಾದ್ರೂ ಹೇಳಿಕೆಗಳನ್ನು ನೀಡ್ತಾರ ಅಂತ ಯಾರು ಒಬ್ರು ಪತ್ತೇನೇ ಇಲ್ಲಪ್ಪ. ಎಲ್ಲ ಒಡೆದೋಗ್ಬಿಟ್ವೋ ಏನಾಗ್ಬಿಟ್ವು. ನಾನಿವಾಗ ನನಗೆ ಹೆಂಗೆ ಹೇಳ್ಬೇಕು ಅನ್ಸ್ತಾ ಇದೆ ಅಂತಂದ್ರೆ, ಜೈ ಕರ್ನಾಟಕ, ಉದಯವಾಯಿತು ಚೆಲುವ ಕನ್ನಡ ನಾಡು. ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮ ಸರ್ಕಾರ, ಕನ್ನಡಿಗರ ಸರ್ಕಾರ, ಕನ್ನಡ ಪರ ಸರ್ಕಾರ. ಏನ್ ಕರ್ನಾಟಕದಲ್ಲಿ ಯಾರು ಕಾಣಿಸ್ತಾ ಇಲ್ವಾ ನಿಮ್ಗಳಿಗೆ ಹೀರೋಯಿನ್ಗಳು? ಅಯ್ಯೋ ಯೋಗ್ಯತೆಗಳಿಗೆ ಬೆಂಕಿ ಹಾಕ. ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.